ಅಂತ ಹೇಳಿ ಇದು ಮಾಡ್ಕೊತಾ ಇದ್ದೀನಿ. ಕನಕಾಂಬರ ಹೂವು ಮುಡಿಸಿದ್ದೀನಿ. ಲಾಸ್ಟ್ ವೀಕ್ ಇರಲಿಲ್ಲ, ಸ್ವಲ್ಪ ಇತ್ತು, ಸೊ ಅದನ್ನೇ ಮುಡಿಸಿದ್ದೀನಿ. ಈ ಸತಿ ಒಂದು ಚಿಕ್ಕ ಚೈನ್ ಹಾಕ್ಕೊಳ್ಳೋಣ. ದೀಪ ಹಚ್ಕೊಂಡು ಅಷ್ಟೊತ್ತು ಥರ ಹೇಳ್ಕೊಡ್ತಾ ಇರೋದು ನೋಡಿ ಹೇಗೆ ಮಾಡಿ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡನೇ ವಾರದ ನಾನು ಇದು ಮಾಡ್ತಾಯಿದ್ದೀನಿ, ವೈಭವಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ 2ನೇ ವಾರದ್ದು. ಸೊ ಅದು ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಈಗ 1 ವಾರ ಆಗಿದೆ, ಅದೇ 2ನೇ ವಾರ ಆಗಿದೆ. ಆಮೇಲೆ ಸಾಂಗ್ಸ್ ಲಕ್ಷ್ಮಿಗೂ ಕೂಡ ಅರ್ಶಿನ ಇಟ್ಕೊಳ್ಳೋಣ. ನಾನು ಎಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನೀನು ಜರುಗಿಸ್ಕೊಳ್ಳೋಣ, ಯಾಕಂದರೆ ಎಲ್ಲ ಇದಕ್ಕೆ ಇದಾಗುತ್ತೆ. ಕಳ್ಸೋದ್ರೊಳಗಡೆ ನಾನು ಬೆಳ್ಳಿ ಕಾಯಿನು ಮತ್ತು ಒಂದು ಚಿಕ್ಕ ಗೋಲ್ಡ್ ಹಾಕಿದ್ದೀನಿ. ಮತ್ತು ಅಮೌಂಟ್ ಹಾಕಬೇಕು, ₹1 ಅಮೌಂಟು. ಇದು ನೋಡಿ ಫ್ರೆಂಡ್ಸ್, ಲಾಸ್ಟ್ ವೀಕು ನಾವು ಹಿಂಗೆ ಫ್ರೆಂಡ್ಸ್ ಜೊತೆ ಇದಕ್ಕೆ ಅಂಗಡಿಗೆ ಹೋಗಿದ್ದೋ ಮಾರ್ಕೆಟ್ಗೆ. ಆವಾಗ ಇದು ಕಣ್ಣು ಮೂಗು ಬಾಯಿ ಎಲ್ಲ ತೊಗೊಬಂದಿದ್ದು. ಮತ್ತು ₹1 ಅಮೌಂಟ್ ಹಾಕ್ಕೊತೀನಿ ಕಳ್ಸೋದಲ್ಲಿ. ಹಾಕ್ತಿಯಪ್ಪ ನೋಡಿ, ಇದು ₹1 ಕಾಯಿನ್ಗಳು ಕಳ್ಸಕ್ಕೆ ಹಾಕ್ಕೊತಾ ಇದ್ದೀನಿ. ₹1.25 ಅಮೌಂಟ್ ಇತ್ತಲ್ವ, ಲಾಸ್ಟ್ ಟೈಮು ನಾನು ₹3 ಹಾಕಿದೆ. ಈ ಸರಿ ನನಗೆ 4 ಕಣಿ ಸಿಕ್ಕಿದೆ, 25 ಪೈಸೆ ಅಂತಾರಲ್ಲ ಅದನ್ನು ಕಳ್ಸೋದ್ರೊಳಗೆ ಹಾಕೋತಾ ಇದ್ದೀನಿ. ಒಳಗಡೆ ಆಲ್ರೆಡಿ ಅಕ್ಷತೆ, ಹೂವು, ಅಡಿಕೆ, ಕಾಯಿನು, ಬೆಳ್ಳಿ ಕಾಯಿನು ಎಲ್ಲ ಕಳ್ಸೋದ್ರೊಳಗಡೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಾದ್ರು ಒಂದು ಚಿನ್ನ ಇದ್ದರೆ ಅದನ್ನು ಕೂಡ ಕಳ್ಸೋದ್ರೊಳಗೆ ಹಾಕ್ಕೊಳ್ಳಿ. ಸೊ ಕಳಸ ವಿಸರ್ಜನೆ ಮಾಡಬೇಕಾದ್ರೆ, ಅಂದರೆ ಕಳ್ಸದ ನೀರು ಗಿಡಕ್ಕೆ ಉಯ್ಬೇಕಾದ್ರೆ ನೀವು ದಯವಿಟ್ಟು ಅದರೊಳಗಡೆ ಇರೋದನ್ನೆಲ್ಲ ತೊಗೊಂಬಿಡಿ. ಯಾಕಂದರೆ ಲಾಸ್ಟ್ ಟೈಮ್ ನಾನೊಂದು ಬೆಳ್ಳಿ ಕಾಯಿನ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಅಥವಾ ಎಲ್ಲರೂ ಇಟ್ಟಿದ್ದೇನೋ ಏನೋ ನನಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ನಾನು ನಿಮಗೆ ಖಂಡಿತ ಲಾಗಲ್ಲಿ ತೋರಿಸ್ತೀನಿ. ನನ್ನ ಹತ್ರ 2 ಲಕ್ಷ್ಮಿ ಇದ್ದಿದೆ ನೋಡಿ, ಅಲಂಕಾರ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಲು. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಇಟ್ಕೊಳ್ಳೋಣ, ದೀಪ ಹಚ್ಕೊಂಡು ಅಷ್ಟೊತ್ತು ಥರ ಹೇಳ್ಕೊಡ್ತಾ ಇರೋದು ನೋಡಿ ಹೇಗೆ ಮಾಡಿ. ಈಗ ಅಕ್ಷತೆ ಹೂವನ ಕೈಯಲ್ಲಿ ಇಟ್ಕೊಂಡು ನಾವು ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಆರಕ್ತ ರುಧಿರಾಂಬರ ಹರಿಸಖಿಯ ಶ್ರೀ ಮನೋಲ್ಲದಿನಿ ಯಾ ರತ್ನಾಕರ ಮಂಥನಾತ್ ಪ್ರಕಟಿತ ವಿಷ್ಣು ಛಾಯಾ ಗೇಹಿನಿ ಸಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀ ಚ ಪದ್ಮಾಲಯ. ಶ್ರೀ ವೈಭವಲಕ್ಷ್ಮೀ ದೇವತೆಭ್ಯೋ ನಮಃ. ಈಗ ನಾವು ಅಷ್ಟೊತ್ತರ ಹೇಳ್ಕೊಳ್ಳೋಣ ಫ್ರೆಂಡ್ಸ್. ಅಷ್ಟೊತ್ತರ ಹೇಳ್ಕೋಬೇಕು, 108 ಅಷ್ಟೊತ್ತರ. ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಹಿತಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತ್ಯಾಯೇ ನಮಃ, ಓಂ ಸುರವಾಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ. ಸೊ ಫೈನಲಿ ಪೂಜೆ ಎಲ್ಲ ಮುಗಿದಿದೆ. ಇವಾಗ ನಾವು ಆರತಿ ಮಾಡ್ಕೊತಾ ಇದ್ದೀವಿ. ಟೈಮ್ ಬಂದು 6:15 ಆಗಿದೆ ನಮ್ಮ ಫ್ರೆಂಡ್ಸ್, 6:15 ಆಗ್ತದೆ. ನಾನು ನನ್ನ ಮಗಳು ಆರತಿ ಮಾಡ್ಕೊತೀವಿ ಇವಾಗ. ಸೊ ಇವಾಗ ಆರತಿ ಮಾಡ್ಕೊಳ್ಳೋಣ. 6:15 ಆಗ್ತಿದೆ. ನಮೋಸ್ತುತೇ
ಪ್ರೀತಿ ಆರತಿ ವೈಭವಲಕ್ಷ್ಮಿ ಸೊ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಪೂಜೆ ಮುಗಿಯೋಷ್ಟೊತ್ತಿಗೆ ಸಂಜೆ 6:45 ಆಗೋಯ್ತು. ಹಿಂದೆನೇ ಆರತಿ ಮಾಡಿ ಬಾಗಿಲಿಗೆ ಆರತಿ ನೀರು ಹಾಕಿದ್ದೀನಿ. ಮತ್ತು ರಾತ್ರಿ 9 ಗಂಟೆಗೆ ಕದಲಿಸ್ಬೇಕಾದ್ರೆ ನಾವು ಮತ್ತು ಅದು ಬೇರೆ ಕೆಂಪು ಆರತಿ ಅಂತ ವಿಳ್ಯದೆಲೆಯಲ್ಲಿ ಕರ್ಪೂರ ಹಚ್ಬಿಟ್ಟು ಇದೇ ಥರ ಕೆಂಪು ನೀರು ಮಾಡಿ ನಾವು ಆರತಿ ಮಾಡ್ಕೋಬೇಕು, ಸ್ವಲ್ಪ ಸುಣ್ಣ ಹಾಕಿಟ್ಕೊಂಡು. ಅದಾದ ನಂತರ ನಾನು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಹೊರಡ್ತಾ ಇದ್ದೆ. ತುಂಬ ಜೋರಾಗಿ ಮಳೆ ಬರ್ತಿತ್ತು. ಮಳೆ ನಿಂತ ನಂತರ ಆಫ್ಟರ್ 7:30 ಆಗೋಯ್ತು. ದೇವಸ್ಥಾನಕ್ಕೆ ಹೋಗಿದ್ದು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ. ಅಲ್ಲೋಗಿ ತಾಯಿ ದರ್ಶನ ಮಾಡ್ಕೊಂಡು, ಯಾಕಂದರೆ ಲಾಸ್ಟ್ ವೀಕು ಇಲ್ಲೇ ಮನೆ ಹತ್ರ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು. ಆಷಾಢ ಶುಕ್ರವಾರ ಆದ್ದರಿಂದ ತುಂಬ ಜನ ಇದ್ದರು ಫ್ರೆಂಡ್ಸ್. ಸೊ ಅದರಿಂದ ನಾವು 50 ರೂಪೀಸ್ ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ಹೋಗಿದ್ದು ದೇವಸ್ಥಾನಕ್ಕೆ. ತಾಯಿ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ಕಳಸ ವಿಸರ್ಜನೆ ಮಾಡಿದ್ದೀನಿ. ಓ ನೋಡಿ ಏನಪ್ಪ ಬಾ